ನಮಸ್ಕಾರ ವೀಕ್ಷಕರೇ, ನಾವಿವತ್ತು ಧರ್ಮಸ್ಥಳದ ಪಾಂಗಳದಲ್ಲಿದ್ದೀವಿ. ಪಾಂಗಳ ಅಂದರೆ ಸೌಜನ್ಯರವರ ಮನೆಯಲ್ಲಿದ್ದೀವಿ. ಸೌಜನ್ಯರವರ ತಾಯಿ ನಮ್ಮ ಜೊತೆ ಇದ್ದಾರೆ ಇವತ್ತು. ಅವರನ್ನು ಕೇಳೋಣ ಇವತ್ತು ಯಾವ ರೀತಿ ಒಂದು ಪರಿಸ್ಥಿತಿ ಆಗಿದೆ ಅವ್ರದ್ದು, ಅವ್ರು ಯಾವ ರೀತಿ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಅಂತೇಳಿ. ಅಮ್ಮ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಕುಸುಮಾವತಿ. ಕುಸುಮಾವತಿ. ಹೌದು. ಅಮ್ಮ, ಸೌಜನ್ಯ ಹತ್ಯೆ ಬಗ್ಗೆ ಅದು ಯಾವ ರೀತಿ ಆಯಿತು? ಯಾಕಂದರೆ ಎಲ್ಲರೂ ಕೂಡ ಇಡೀ ಕರ್ನಾಟಕದಾದ್ಯಂತ, ಆಮೇಲೆ ಸಾಮಾಜಿಕ ಜಾಲತಾಣಗಳಲ್ಲಾಗಿರ್ಬೋದು, ಅಂದರೆ ತುಂಬವಾಗಿರ್ತಕ್ಕಂಥದ್ದು ಒಂದು ಅಭಿಪ್ರಾಯವನ್ನು ಪಡಿಸ್ತಾ ಇದ್ದಾರೆ. ಇದಕ್ಕೆ ನ್ಯಾಯ ಸಿಕ್ಕಿಲ್ಲ, ನ್ಯಾಯ ಸಿಗಬೇಕು. ಅಂದರೆ 9/10/2012 ಬೆಳಿಗ್ಗೆ ಮಗಳು ಒಂದು ಲೋಟ ಕಾಫಿ ಕುಡಿದು ನಾನು ಕಾಲೇಜಿಗೆ ಹೋಗಿ ಬರ್ತೇನಮ್ಮಂತ ನನ್ನ ಹತ್ರ ಬೆಳಿಗ್ಗೆ ಹೇಳಿದ್ರು. ಅಂದರೆ ಅವತ್ತು ಎಕ್ಸಾಮ್ ಇತ್ತು ಅವಳಿಗೆ. ನಾನು ಅಲ್ಲಗಡೆ ನನ್ನ ಕೆಲಸದಲ್ಲಿ ನಾನಿದ್ದೆ. ಸರಿ ಮಗಳೇ ಅಂತ ನಾನು ಕೂಡ ಆ ದಿನ ಮಗಳ ಮುಖ ನೋಡಿಲ್ಲ. ಮಧ್ಯಾಹ್ನ ಬರ್ತಾರಲ್ಲ ಅಂತೇಳಿ ನಾನು ಕೂಡ ಆಯಿತು ಮಗಳೇ ಬೇಗ ಬಾ ಊಟಕ್ಕಂತ. ಅನಂತರ 1:30 ಗಂಟೆ ಆಯಿತು. 1:30 ಗಂಟೆ ಕೂಡ ಬಂದಿಲ್ಲ. ನಂತರ 4:15 ಆಯಿತು. ಅನಂತರ ನನಗೆ ಸ್ವಲ್ಪ ಏನಂದರೆ ಒಂದು ಚಂದದ ಮಗು ನಂದು. ಏನು ಓದ್ತಾ ಇದ್ರು? ಸೆಕೆಂಡ್ PUC ಓದ್ತಾ ಇದ್ಲು. ಹೌದು. ಅವಾಗ 17 ವರ್ಷ ಅವಳಿಗೆ. ಅನಂತರ ತಮ್ಮನವರಿಗೆಲ್ಲ ಫೋನ್ ಮಾಡಿ ಹೇಳಿದ್ದೆ, ನಮ್ಮ ಮಗಳು ಬಂದಿಲ್ಲ, ಸೌಜನ್ಯ ಬಂದ, ನಿಮಗೆ ಎಲ್ಲದು ಸಿಕ್ಕಿದ್ರ ಅಂತ. ಸಿಕ್ಕಿದ್ದಿಲ್ಲ ಅಕ್ಕ, ಇಲ್ಲಿ ನೇತ್ರಾವತಿಯಿಂದ ಬಸ್ಸಿನಿಂದ ಇಳಿದು ಪುಟ್ಟಬತ್ತಲ್ಲಿ ನಡ್ಕೊಂಡು ಬರ್ತಿದ್ದಾರಂತ ಅವರು ಹೇಳಿದರು. ಈಗ ಬರ್ಬೋದು ಮನೆಗೆ ಅಂತ. ಸರಿ ಆಯ್ತು ಅಂತ ನಾನು ಅನಂತರ 5:15 ಗಂಟೆ 6 ಗಂಟೆ ತನಕ ಕೂಡ ನೋಡಿದ್ದೆ, ಬಂದಿಲ್ಲ ಮಗಳು ಅಂತ. ಈ ಕಡೆ ಎಲ್ಲ ಮನೆಯವರಿಗೆಲ್ಲ ಫೋನ್ ಮಾಡಿ ಕೇಳಿದೆ. ಅಂದರೆ ಮಗಳ ಹತ್ರ ಫೋನ್ ಇರಲಿಲ್ಲ. ಅವಳಿಗೆ ಫೋನ್ ಅಂದರೆ ತುಂಬಾ ಅಲರ್ಜಿ ಅವಾಗ. ಇಲ್ಲ ನಮ್ಮ ಮನೆಗೆ ಎಲ್ಲೂ ಬಂದಿಲ್ಲ ಅಂತ ಅವರು ಕೂಡ ಹೇಳಿದರು. ಅನಂತರ ನಾವು ಎಲ್ಲ ಕಡೆ ಅಂದರೆ ನೇತ್ರಾವತಿ ಧರ್ಮಸ್ಥಳ ಎಲ್ಲ ಕಡೆ ನಮಗೆ ಪರಿಚಯದವರಿಗೆಲ್ಲ ಫೋನ್ ಮಾಡಿದ್ವಿ. ಎಲ್ಲಿಯಾದರೂ ನೀವು ಮಗಳನ್ನು ನೋಡಿದ್ರಾ, ಈ ಕಡೆ ದಾಟಿದ್ದು ನೋಡಿದ್ರ ಅಂತ ಕೂಡ ನಾವು ಕೇಳಿದ್ದೇವೆ ಅವ್ರ ಹತ್ರ. ಇಲ್ಲ ನಾವು ಇಲ್ಲಿ ತನಕ ಬಂದು ನೋಡಿದೆ, ಆನಂತರ ಇಲ್ಲಿಗೆ ಈ ಕಡೆ ದಾಟಿಲ್ಲ ಅಂತ ಅವರು ಕೂಡ ಹೇಳಿದ್ರು. ಎಲ್ರಿಗೂ ಫೋನ್ ಮಾಡಿ ಕೇಳಿದ್ರಿ ನಾವು, ಅವಾಗ ಕೇಳಿದ್ದೀವಿ ನಾವು. ಯಾರು ಕೂಡ ಇಲ್ಲ, ನಮಗೆ ಗೊತ್ತಿಲ್ಲ, ನೋಡಿಲ್ಲ ಅಂತಲೇ ಹೇಳಿದರು. ಅನಂತರ ನಾವು ಒಂದಷ್ಟು ಜನ ಸೇರಿಕೊಂಡು ಧರ್ಮಸ್ಥಳ, ಗೊಮ್ಮಟೇಶ್ವರ ಬೆಟ್ಟ ಮತ್ತು ನೇತ್ರಾವತಿ ಆಗ ಎಲ್ಲ ಜಾಗ ಏನೆಲ್ಲ ಇದೆ ಅದನ್ನೆಲ್ಲ ಹುಡುಕಾಡ್ಲಿಕ್ಕೆ ಜನ ಸೇರಿದರು. ನಾವು ಮನೆಯ ಫ್ಯಾಮಿಲಿಯವರು ಹೋಗಿ ಸ್ಟೇಷನಿಗೆ ಹೋಗಿದ್ದೀವಿ, ಧರ್ಮಸ್ಥಳ ಸ್ಟೇಷನಿಗೆ. ಆವಾಗ ಅಲ್ಲಿ ಧರ್ಮಸ್ಥಳ ಸ್ಟೇಷನ್ ಇರಲಿಲ್ಲ, ಒಂದು ಚಿಕ್ಕ OP ಅಂತ ಇತ್ತು. ಅಲ್ಲಿ ಕೊಡಿ ನಾವು ಹೇಳಿದ್ದೇವೆ, ನಮ್ಮ ಮಗಳು ಕಾಣೆಯಾಗಿದ್ದಲ್ಲ, ಮಿಸ್ ಆಗಿದ್ದಲ್ಲ, ಏನಾಗಿದೆ ಅಂತ ಗೊತ್ತಿಲ್ಲ, ನೀವು ಒಂದು ಕಂಪ್ಲೇಂಟ್ ತಗೊಳ್ಳಿ ಅಂತ. ಇಲ್ಲ ನಾವು ಇವತ್ತು ಕಂಪ್ಲೇಂಟ್ ತಗೊಳಕ್ಕಾಗಲ್ಲ, ನಾಳೆ ಬನ್ನಿ ಅಂತ ನಮ್ಮನ್ನು ಅಲ್ಲಿಂದ ನಾಳೆ ಬನ್ನಿ ಅಂತ ಹೇಳಿದರು. ಪೊಲೀಸ್ನವರು, ಪೊಲೀಸ್ ಸ್ಟೇಷನ್ನಲ್ಲಿ ಪೊಲೀಸ್ನವರೇ ಹೇಳಿದ್ದು. ಆನಂತರ ಬೆಳ್ತಂಗಡಿಗೆ ಬಂದೀವಿ. ಅಲ್ಲಿ ಕೂಡ ನಾವು ಪೊಲೀಸರ ಹತ್ರವರೇ ಹೇಳಿದ್ದೀವಿ, ಮಗಳು ಕಾಣೆಯಾಗಿದ್ದಲ್ಲ, ನಾವು ಕಂಪ್ಲೇಂಟ್ ಕೊಡಬೇಕಂತ. ಅಲ್ಲಿ ಕೂಡ ನಮ್ಮ ಕಂಪ್ಲೇಂಟ್ ಯಾರು ಪೊಲೀಸ್ ಕೂಡ ತಗೊಂಡು, ಯಾಕಂದರೆ ನೀವು ಯಾರು ನಮಗೆ ಗೊತ್ತಿಲ್ಲ ಅಂತ ಹೇಳಿ ನಾಳೆ ಬನ್ನಿ ಮಗಳ ಫೋಟೋ ತನ್ನಿ ಅಂತ ನಮ್ಮನ್ನು ವಾಪಸ್ ಅಲ್ಲಿಂದ ಕಳಿಸಿದರು. ಅನಂತರ ನಾವು ನೇತ್ರಾವತಿಗೆ ಬರುವಾಗ ಅಲ್ಲಿ ಕೂಡ ಒಂದಷ್ಟು ಜನ ನಮ್ಮ ಮಗಳ ಬಾಡಿ ಎಲ್ಲಿ ಸಿಕ್ಕಿದೆಯೋ ಅದೇ ಜಾಗದಲ್ಲಿ ಆ ದಿನ ತುಂಬ ಜನ ಹುಡುಕಾಡಿದರು. ಟಾರ್ಚ್ ಲೈಟ್ ಎಲ್ಲ ಹಾಕ್ಕೊಂಡು ಹುಡುಕಾಡಿದರು. ಆವಾಗ ಮಗಳ ಬಾಡಿಯಲ್ಲಿ ಸಿಕ್ಕಿಲ್ಲ. ನಂತರ ಮರುದಿವಸ ಕೂಡ ಅಷ್ಟೇ ಜನ ಸೇರಿಕೊಂಡು ಅದೇ ಜಾಗ ಹುಡುಕಾಡಿದರು. ಆ ಜಾಗ ಎಲ್ಲ ಹುಡುಕಾಡುವಾಗ ಧರ್ಮಸ್ಥಳ ಸುತ್ತಮುತ್ತಲ ಹುಡುಕಿ ನೇತ್ರಾವತಿ ನದಿ ಪಕ್ಕ, ಅವರ ಪಕ್ಕದ ಚಿಕಿತ್ಸೆಯ ಒಂದು ಆಸ್ಪತ್ರೆ ಇದೆ, ಅದರ ಪಕ್ಕನೇ ಅಲ್ಲಿ ದ್ವಾರ ಇದೆ, ಅದರ ಪಕ್ಕ ಅದೇ ಪುಟ್ಟಬತ್ತ ನಡ್ಕೊಂಡು ಬರುವುದು ಎಲ್ಲರೂ ನೋಡಿದ್ದಾರೆ. ಅನಂತರ ಈ ಕಡೆ ದಾಟಿಲ್ಲ. ಎಲ್ರಿಗೆ ಒಂದು ಡೌಟ್ ಇರುತ್ತೆ, ಮಗಳು ಇಲ್ಲಿ ತನಕ ಬಂದಿಲ್ಲ, ಇನ್ನೇನಾಗಿದೆ ಅಲ್ಲ ಅಂತ. ನನ್ನ ಒಂದು ಇದರಲ್ಲಿ ಒಂದು ಆಲೋಚನೆ ಅಂದರೆ, ಮಗಳು ಈ ರೀತಿಯೆಲ್ಲ ಮಾಡಿ ಬಿಸಾಡಲ್ಲ, ಒಂದು ಮಗುವನ್ನು ಎಲ್ಲಾದರೂ ಕರ್ಕೊಂಡೋಗಿ ಸೇಲ್ ಮಾರಿಬಿಡ್ತಾರೆ ಅನ್ನುವಂಥ ನಾನೊಂದು ಆಲೋಚನೆಯಲ್ಲಿದ್ದೆ. ಅನಂತರ ಮರುದಿವಸ ಕೂಡ ಎಲ್ಲ ಜನ ನಮ್ಮ ತಮ್ಮಂದಿರು ಎಲ್ಲರೂ ಹೋಗಿದ್ದರು. ನಾನು ಮನೆಯಲ್ಲಿದ್ದೆ. ಅವಾಗ ಒಂದಷ್ಟು ಜನ ಮನೆಗೆ ಬಂದರು. ನಾನು ಕೇಳಿದ್ದೆ, ಮಗಳು ಸಿಕ್ಕಿದ್ದಿಲ್ಲ ಅಂತ. ಸಿಕ್ಕಿದ್ದಿಲ್ಲಮ್ಮ, ಈಗ ಕರ್ಕೊಂಡು ಬರ್ತಾರೆ, ಸೇಫ್ ಆಗಿದ್ದೆಲ್ಲ, ತೊಂದರೆ ಇಲ್ಲ ಅಂತ ಅವರು ಕೂಡ ನನಗೆ ಹೇಳಿದರು. ನನಗೆ ಒಂದು ಡೌಟ್ ಇತ್ತು, ಮಗಳು ಏನಾಗಿದ್ದಲ್ಲ ಅಂತ. ಅದು ಕೂಡ ನನಗೆ ಸ್ವಲ್ಪ ಅನುಮಾನ ಇತ್ತು. ಅಂದರೆ ನಾನು ಮಗಳ ಮುಖ ನೋಡಿಲ್ಲ. ನಾನು ಆ ದಿವಸ ಮಗಳ ಮುಖ ನೋಡಿಲ್ಲ. ಅಂದರೆ ಊಟಕ್ಕೆ ಬರ್ತೇನೆ, ಏನೂ ತಿಂದಿಲ್ಲ, ಒಟ್ಟಿಗೆ ಹೋಗಿದ್ದಾಳೆ ಮಗಳು. ಅಷ್ಟು ದೂರದಿಂದ ಒಂದು ಅನ್ನಕ್ಕೋಸ್ಕರ ಪಾಪ ಅಷ್ಟು ದೂರದಿಂದ ಬಸ್ಸಿನಲ್ಲಿ ಬಂದು ನಡ್ಕೊಂಡು 2 ಕಿಲೋಮೀಟರ್ ನಡ್ಕೊಂಡು ಬರ್ತಾ ಇದ್ದಳು. ಅದಕ್ಕೂ ಇವರು ಬಿಡಲಿಲ್ಲ ಅಂತೇಳಿ ತುಂಬ. ಅನಂತರ ನಾನು ಮಗಳ ಒಂದು ಮುಖ ನೋಡಿದ್ದೆ, ಬಾಡಿ ಅಂದರೆ ಇವರು ಏನು ಅತ್ಯಾಚಾರ ಮಾಡಿ ಮೈಗೆಲ್ಲ ಕಚ್ಚಿ
ಮರ್ಮಾಂಕ ಎಲ್ಲ ಮಣ್ಣು ಹಾಕಿ ಬಿಸಾಡಿದ್ದ ಮಗುವನ್ನು ನಾವು ಅಂದರೆ ಆ ಮಗಳ ಬಾಡಿ ನಾನು ನೋಡಿಲ್ಲ, ಬೆತ್ತಲೆಯಾಗಿ ಬಿಸಾಡಿದ್ರಂತ ನಮ್ಮ ತಮ್ಮಂದಿರು ಕೂಡ ಹೇಳಿದರು. ನಾನು ಮಗಳ ಮುಖ ನೋಡಿದ್ದೆ, ಹೆಣದ ಮುಖ ನೋಡಿದ್ದೇನೆ. ಅನಂತರ ನಮಗೆ ಎಲ್ಲ ಇಲ್ಲಿ ಜನ ಎಲ್ಲ ಸದ ಮಗಳ ಒಂದು ಇದೆಲ್ಲ ಆಯಿತು. ಅನಂತರ ಒಂದು 3-4 ದಿವಸ ನಂತರ ಧರ್ಮಸ್ಥಳದ ಒಂದು ಕೃಷಿ ಇಲಾಖೆ ಬಾಲಕೃಷ್ಣ ಪೂಜಾರಿ ಅಂತ ಇದ್ದಾನೆ, ಅವನು ನಮ್ಮ ತಾಯಿ ಮನೆಗೆ ಬಂದು ನಮ್ಮ ಅಂದರೆ ಸೌಜನ್ಯಲ್ಲಿ ಅಪ್ಪನನ್ನು ಕರೆಸಿದ್ರು, ಅವ್ರ ಹತ್ರ ಮಾತಾಡಬೇಕು, ಒಮ್ಮೆ ಬರಲಿ ಅಂತ. ನಾನು ಅದಕ್ಕೆ ಅವರಂದರೆ ನಮ್ಮ ಮಗಳ ಥರನೇ ಮೃದು ಮನಸ್ಸು ಅವ್ರದ್ದು, ಯಾರ ಹತ್ರ ಕೂಡ ಯಾವ ಮಾತಾಡುವವರಲ್ಲ. ನಾನೇ ಹೋದೆ, ನಾನು ಕೇಳಿದೆ ಯಾಕೆ ಕರೆದಿದ್ದೀರಂತ. ಇಲ್ಲ ನಿಮ್ಮನ್ನು ಕರೆದಿಲ್ಲ, ನಿಮ್ಮ ಯಜಮಾನ್ರು ಬರ್ಬೇಕಂತಾರೆ. ಇಲ್ಲ ಅಂದರೆ ನಾನು ಅಷ್ಟು ನೋವಲ್ಲಿದ್ದರೂ ಕೂಡ ಅವರಿಗೆ ಒಂದು ಉತ್ತರ ಕೊಡಲಿಕ್ಕೆ ನನಗೆ ಏನೋ ನನ್ನ ಮಗಳಿಗೆ ಧೈರ್ಯ ಕೊಡಿರ್ಬೋದು ಅಂತ ನಾನು ಆವಾಗ ಏನಾಗ್ತಿದೆ ನನಗೆ ಗೊತ್ತಿಲ್ಲ, ಆದರೂ ಕೂಡ ನಾನು ಮಾತಾಡಿದ್ದೆ. ಅದಕ್ಕೆ ಅವ್ರು ಹೇಳಿದ್ರು, ನೀವು ಧರ್ಮಸ್ಥಳದಲ್ಲಿ ಹೆಸರು ಎತ್ತಬೇಡಿ, ನಿಮಗೆ ಇನ್ನೂ ಮಕ್ಕಳಿದ್ದಾರೆ, ಯಾಕೆ ಸುಮ್ಮನೆ ಅವರೆಲ್ಲ ಹೆಸರು ಹೇಳ್ತಾ ಇದ್ದೀರಿ ಅಂತ ಕೇಳಿದರು. ಅದಕ್ಕೆ ನಾನೊಂದು ಅವರಿಗೆ ಒಂದು ಪ್ರಶ್ನೆ ಕೇಳಿದೆ, ನಿಮ್ಮ ಮಗಳಿಗೆ ಈ ರೀತಿ ಆದರೆ ನೀವು ಇದೇ ರೀತಿ ಮಾತಾಡ್ತಾ ಇದ್ದೀರಾ, ನಾನು 9 ತಿಂಗಳು 10 ತಿಂಗಳು ಸಾಕಿ ಸಲಹಿದ ಮಗಳನ್ನು ಈ ರೀತಿ ಕಲ್ಕೊಂಡ್ರೆ ಯಾವ ರೀತಿ ನಾನು ಇರಬೇಕಂತ ಕೇಳಿದ್ದೆ. ಅನಂತರ ನಮ್ಮ ತಂದೆಯವರನ್ನು ನೀವು ಅಲ್ಲಿ ಧರ್ಮಸ್ಥಳಕ್ಕೆ ಬರಬೇಕು, ನಿಮ್ಮನ್ನು ಕರೆದಿದ್ದಾರೆ ಬರಬೇಕಂತ ತಂದೆಯವರು ಕೂಡ ಕರೆದಿದ್ದಾರೆ. ಅವರನ್ನು ಅದೇ ರಾತ್ರಿ ಕರ್ಕೊಂಡೋಗಿ ನಾಳೆ ನಿಮ್ಮ ಮಗಳನ್ನು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಬೇಕು, ಅವರು ಮಾನಸಿಕವಾಗಿದ್ದಾರೆ, ಎಲ್ಲ ವೀಡಿಯೋದವರು ಪೇಪರೆಲ್ಲ ಬಂದು ಹೇಳಿಕೆ ತಗೊಂಡು ಅವರಿಗೆ ಮಾನಸಿಕವಾಗಿದ್ದಾರೆ, ಅವರನ್ನು ಅಡ್ಮಿಟ್ ಮಾಡಬೇಕು ನಾಳೆ. ನೀವು ನಮ್ಮ ಸಭೆಗೆ ಅಂದರೆ ಧರ್ಮಸ್ಥಳದ ಸಭೆ ಮಾಡ್ತಾಯಿದ್ರು ಅವಾಗ, ಸಭೆಗೆ ಅವರನ್ನು ಕರ್ಕೊಂಡ್ರು. ಮರುದಿವಸ ನಮ್ಮನ್ನು ಬಾಲಕೃಷ್ಣ ಪೂಜಾರಿ ಉಜಿರೆಯ ಇಲ್ಲಿ ಬೆಣಕ್ ಹಾಸ್ಪಿಟ್ಲ್ ಅಂತ ಅಲ್ಲಿ ನನ್ನ ಅಡ್ಮಿಟ್ ಮಾಡಿದರು. ಅಲ್ಲಿ ಡಾಕ್ಟರ್ ಹತ್ರ ಕೂಡ ಇದೇ ಬಾಲಕೃಷ್ಣ ಪೂಜಾರಿ ಹೇಳಿದ್ದ, ನೀವು ಯಾರನ್ನು ಕೂಡ ಸೌಜನ್ಯ ನಮ್ಮನ್ನು ನೋಡಲಿಕ್ಕೆ ಯಾರನ್ನು ಕೂಡ ಒಳಗೆ ಬಿಡಬೇಡಿ, ಮತ್ತೆ ಅವರು ಬಂದು ಕೇಳಿ ಅವರಿಗೆ ಮಾನಸಿಕ ಮಾಡ್ತಾರೆ ಅಂತ ಹೇಳಿ ಅಲ್ಲಿ ಅವರಿಗೆ ಡಾಕ್ಟ್ರ್ ಹತ್ರ ಹೇಳಿಸಿ ನಮ್ಮ ತಂದೆಯವರನ್ನು ಅವರ ಸಭೆಗೆ ಕರ್ಕೊಂಡು ಹೋಗಿದ್ರು. ಅವರಿಗೆ ಕೂಡ ಒಂದು ಟಾರ್ಚರ್ ಕೊಟ್ಟು, ನೋಡಿ ನೀವು ಸಂತೋಷ್ ರಾವ್ ಒಬ್ಬನೇ ಮಾಡಿದ್ದು, ಇನ್ನೂ ಯಾರೋ ಇಲ್ಲ ಅದರಲ್ಲಿ ಅಂತ ನೀವು ಹೇಳಿಕೆ ಕೊಡಬೇಕಂತ ಅವರ ಸಭೆ ಕರ್ಕೊಂಡೋಗಿ ಅವ್ರ ಹತ್ರ ಆ ರೀತಿ ಇದು ಮಾಡಿದ್ದಾರೆ. ಅನಂತರ ನಮ್ಮ ಹೋರಾಟಗಾರರಾದ ತಿಮ್ಮರಡಿಯವರು, ಅವರು ಉಜಿರೆಯವರು, ಅವರು ನನ್ನ ತಮ್ಮನಿಗೆ ಫೋನ್ ಮಾಡಿದರು, ಏನು ನಿಮ್ಮ ಅಕ್ಕನನ್ನು ಅಡ್ಮಿಟ್ ಮಾಡಿದ್ದಾರೆ, ಇವಾಗ ಅವರನ್ನು ಡಿಸ್ಚಾರ್ಜ್ ಮಾಡಿಕೊಂಡು ಈಗಲೇ ಕೂಡಲೇ ಬರಬೇಕಂತ ಅವರು ಹೇಳಿದರು. ಅನಂತರ ನನ್ನ ತಮ್ಮ ಬಂದು, ಇಲ್ಲಾಂದರೆ ನನ್ನನ್ನು ಮಾನಸಿಕವಾಗಿ ಖಂಡಿತ ಮಾನಸಿಕವಾಗಿ ಅವರು ಇಂಜೆಕ್ಷನ್ ಏನೆಲ್ಲ ಕೊಟ್ಟು ನನ್ನನ್ನು ಅವಾಗ ಸಾಯಿಸ್ತಾ ಇದ್ದರು. ಮಗಳ ಒಂದು ಏನಿದೆಯೋ ಅದನ್ನು ಹೇಳಲಿಕ್ಕೆ ನನ್ನನ್ನು ಬಿಡ್ತಿರಲಿಲ್ಲ, ಮಾನಸಿಕವಾಗಿ ಬಿಡ್ತಾಯಿದ್ರು ಅವರು. ಅಂದರೆ ನಾನು ಅಲ್ಲಿಂದ ಡಿಸ್ಚಾರ್ಜ್ ಮಾಡಿ ನಾವು ಅವತ್ತಿನಿಂದ ಪ್ರೆಸ್ ಮೀಟಿಂಗ್ ಮಾಡಿ ಒಂದು ವರ್ಷ ನಂತರ ಟಿ ವಿ ನೈನಿಗೆ ಕೂಡ ಹೋಗಿದ್ದೇವೆ. ಇಲ್ಲಿ ಎಷ್ಟು ಜನ ಇದ್ರಲ್ಲಿ ನನ್ನ ಮಗಳ ಒಂದು ಅತ್ಯಾಚಾರ ಕೂಡ ಪ್ರಕರಣದಲ್ಲಿ ಎಷ್ಟು ಜನ ಇದ್ದರು, ಉದಯ್ ಜೈನ್, ಮಲ್ಲಿಕ್ ಜೈನ್, ಧೀರಜ್ ಜೈನ್, ಅದೆಲ್ಲ ನಾನು ಒಂದಷ್ಟು ಜನಗಳದ್ದು ಹೆಸರು ಕೊಟ್ಟಿದ್ದೇನೆ, ಇಂಥವರೇ ಇದರಲ್ಲಿದ್ದಾರೆ, ಇಂಥವರನ್ನು ತನಿಖೆ ಮಾಡಿ ಅಂತ ನಾನು ಕೂಡ ಅವಾಗ ನಾನು ಹೆಸರು ಕೊಟ್ಟು ನಾನು ಹೇಳಿದ್ದೇನೆ. ಆನಂತರ ಅದು ಯಾರು ಏನು ನಮಗೆ ಗೊತ್ತಿಲ್ಲ, ನಾನು ಕೊಟ್ಟ ಹೆಸರು ಎಲ್ಲ ಡಿಲೀಟ್ ಮಾಡಿದ್ದಾರೆ ಅವಾಗ ಕೂಡ. ಅನಂತರ ಅಲ್ಲಿಂದ ನಮ್ಮದು ಸಭೆ ನಡೆಯಿತು. 13 ವರ್ಷದಿಂದ ನಾವು ಸಭೆ ಮಾಡ್ತಾಯಿದ್ದೀವಿ, ಹೋರಾಟ ಮಾಡ್ತಿದ್ದೀವಿ, ಅವರ ಹೆಸರು ಹೇಳ್ಕೊಂಡು ಬಂದಿದ್ದೀವಿ. ಇವತ್ತಿನವರೆಗೂ ಯಾವುದು ಕೂಡ ತನಿಖೆನೂ ಮಾಡಿಲ್ಲ, ಅವರಿಗೆ ಶಿಕ್ಷೆನೇ ಆಗಿಲ್ಲ ಸರ್. ಅಂದರೆ ಈಗ 13 ವರ್ಷದಲ್ಲಿ ಈಗ CIDಗೆ ಹೋಗಿದೆ, ಮತ್ತು CBIಗೆ ಹೋಗಿದೆ, ಎಲ್ಲದರಲ್ಲೂ ಕೂಡ ವಿಫಲ ಆಗ್ತದೆ. ಅಂದರೆ ಎಲ್ಲದೂ ಕೂಡ ಸಾಕ್ಷ್ಯವನ್ನು ನಾಶ ಮಾಡಿದ್ದಾರೆ ಅವರು. CBI ಕೂಡ ಬಂದಿದ್ದರು, ಅವರು ಕೂಡ ಅಂದರೆ ನಮ್ಮ ಮಗಳನ್ನು ನಮ್ಮ ಸೌಜನ್ಯನ ಅಪ್ಪನೇ ಸಾಯಿಸ್ಬೋದು, ಯಾಕೆ ಸಾಯಿಸಿರ್ಬೋದು ಅಂತ ಅವರು ಆ ಪ್ರಶ್ನೆ ಕೇಳಿದರು. ಅನಂತರ ನನ್ನ ಮೇಲೆ ಹಾಕಿದರು, ನೀವು ಯಾಕೆ ನಿಮ್ಮ ಮಗಳನ್ನು ಸಾಯಿಸ್ಬೋದು, ನಿಮಗೆ ಬೇರೆಯವರ ಜೊತೆ ಒಂದು ಒಳ್ಳೆದಿತ್ತು, ಆ ರೀತಿ ಮಾಡಿ ಅದು ಮಗಳಿಗೆ ಗೊತ್ತಾಯಿತು ಅಂತ ಹೇಳಿ ನನ್ನ ಮೇಲೆ ಹಾಕಿದ್ರು. ಅನಂತರ ನನ್ನ ತಮ್ಮನ ಮೇಲೆ ಹಾಕಿದ್ರು, ಮಾವನಿಗೆ, ಕುಟುಂಬದ ಮೇಲೇ ನಾವು ಹೇಳ್ತಾ ಇದ್ದೀವಿ, ಇಂಥವರು ಇದ್ದಾರೆ, ಇಂಥವ್ರನ್ನು ನೀವು ತನಿಖೆ ಮಾಡಿ ಅಂತ ಹೇಳಿದ್ರು. ಅವರ ಮೇಲೆ ಏನು ಮಾಡ್ತಿಲ್ಲ ಇವರು, ನಮ್ಮ ಮೇಲೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ನನ್ನ ತಮ್ಮನ ಮೇಲೆ ಕೂಡ ಅದೇ ರೀತಿ, ಅಂದರೆ ಸೊಸೆಗೆ ಮತ್ತು ಮಾವನಿಗೆ ಒಂದು ಒಳ್ಳೆದಿತ್ತು, ಅದಕ್ಕೆ ಅವಳು ಏನು ಮಾಡಲಿಕ್ಕೆ ಬಿಡಲಿಲ್ಲ ಅಂತೇಳಿ ಅವನು ಕೊಲೆ ಮಾಡಿದ್ದಾನೆ, ಆ ರೀತಿ ಎಲ್ಲ ಇತ್ತು ನಮ್ಮ ಮೇಲೇ. ಅನಂತರ ಲಾಸ್ಟ್ ಅಂದರೆ ಅವರು ಹೇಳಿದರು, ನೋಡಿ ಅತ್ಯಾಚಾರಿಗಳು ಯಾರಂತ ನೀವು ಹಿಡಿದುಕೊಡಿ, ನಾವು ಶಿಕ್ಷೆ ಕೊಡ್ತೇವೆ ಅಂತ ಕೂಡ ಅದು ಕೂಡ ನನ್ನ ಹತ್ರ ಹೇಳಿದ್ದಾರೆ ಅವರು. ನಾನು ಅದಕ್ಕೆ ಉತ್ತರ ಕೊಟ್ಟೆ, ಅತ್ಯಾಚಾರಿಗಳನ್ನ ಹಿಡಿದುಕೊಡೋದು ಆದರೆ ನಾವೇ ಶಿಕ್ಷೆ ಕೊಡ್ತೀವಿ, ನೀವು ಬೇಡ ಸರ್ ಅಂತ. ಅನಂತರ ಸ್ವಲ್ಪ ದಿನದ ನಂತರ ಪುನಃ ಬಂದರು ಸಂತೋಷ್ ರಾವ್ನ ಪಟ್ಟ ಹಿಡ್ಕೊಂಡು. ಅದಕ್ಕೆ
ನಾನು ಅವ್ರ ಹತ್ರನೇ ಕೇಳಿದ್ದೆ, ಯಾಕೆ ಸರ್ ನೀವು ಸೌಜನ್ಯ ಪರವಾಗಿ ಒಂದು ನ್ಯಾಯ ತೆಗೆದುಕೊಡ್ಲಿಕ್ಕೆ ಬಂದಿದ್ರೆ ಅಲ್ಲ ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆಯ ಪರವಾಗಿ ಬಂದಿರಂತ ಕೂಡ ಅದು ಕೂಡ ನಾನು ಕೇಳಿದ್ದೆ. ಇಲ್ಲಮ್ಮ ಅಂದರೆ ಅವ್ರ ಪಾಪ ಅವರಿಗೆ ನಮಗೆ ನಿಮ್ಮಾಗೆ ಮಕ್ಕಳಿದ್ದಾರೆ, ನಾವು ಏನು ಮಾಡೋಕ್ಕಾಗಲ್ಲ, ಅವರಿಗೆ ಇಲ್ಲಿ ಒಂದಷ್ಟು ಪೆಟ್ಟಿಗೆ ಹೋಗುತ್ತೆ, ಅವರು ಹೇಳಿದ ಕೆಲಸ ನಾವು ಮಾಡಬೇಕು ಹೊರತು ಏನು ಮಾಡೋಕ್ಕಾಗಲ್ಲ ಅಂತ ಕೂಡ ಅವರು ಕೂಡ ಅವಾಗ ನಮಗೆ ಅಷ್ಟೊಂದು ಚಂದದ ಮಾತು ಕೊಟ್ಟಿದ್ದಾರೆ. ಅವತ್ತಿನ ನಾನು ಯಾವ CBI ಆಗಲಿ CID ಎಲ್ಲವನ್ನು ನಾನು ಅವತ್ತು ಬಿಟ್ಟುಬಿಟ್ಟಿದ್ದೇನೆ. ಯಾಕೆಂದರೆ ಅದಕ್ಕೆ ನಾನು ಹೇಳಿದ್ದೆ, ಬೇಡ ಸ್ವಾಮಿ ನಿಮ್ಮಂಥವ್ರು ಯಾರು ಕೂಡ ನೀವು ಬರೋದು ಬೇಡ ತನಿಖೆ ಮಾಡಲಿಕ್ಕೆ, ದೇವರು ಅಂತ ಅವನು ಒಬ್ಬನಿಗೆ ಖಂಡಿತ ಇದ್ದಾನೆ, ಯಾವಾಗ ಒಂದು ದಿನ ನನಗೆ ನ್ಯಾಯ ಸಿಗುತ್ತೆ ಅನ್ನುವಂಥದ್ದು ನಾನು ಅವತ್ತು ಹೇಳಿದ್ದೇನೆ. ಯಾರು ಬಂದು ಕೂಡ ನಾನು ಯಾರ ಮೇಲೇನೂ ನಂಬಿಕೆ ಇಟ್ಟಿಲ್ಲ. ಇವತ್ತಿನಿಗೂ ಪೊಲೀಸ್ ಆಗಲಿ ಕಾನೂನಾಗಲಿ ಯಾವುದರಲ್ಲಿ ಅವತ್ತಿನಿಂದ ನಾವು ಬಿಟ್ಟಿದ್ದೇವೆ. ಯಾಕೆಂದರೆ ಎಲ್ಲರ ರಾಜಕೀಯದ ಬಳಿ ಕೂಡ ನಾನು ಹೋಗಿ ನನ್ನ ಮನವಿ ಕೊಟ್ಟಿದ್ದೇನೆ, ನನ್ನ ಮಗಳಿಗೆ ಅನ್ಯಾಯ ಆಗಿದೆ, ನ್ಯಾಯ ತೆಗೆಸ್ಕೊಡಿ, ನೀವಾದರೂ ನ್ಯಾಯ ತೆಗೆಸ್ಕೊಡಿ ಅಂತ ಎಷ್ಟು ವರ್ಷದಿಂದ ಬೇಡ್ಕೊಂಡಿದ್ದೀನಿ. ಯಾರು ಕೂಡ ಮುಂದೆ ಬರ್ತಿರ್ಲಿಲ್ಲ. ಯಾಕಂದರೆ ಇವಾಗ ಅಂದರೆ ಇತ್ತೀಚಿನ ದಿನಗಳಲ್ಲಿ ಅಂದರೆ ಈಗ ಮಹಿಳಾ ಆಯೋಗದವರು ಅಂದರೆ ಘನ ಸರ್ಕಾರಕ್ಕೆ ಒಂದು ಪತ್ರವನ್ನು ಬರೆದು ಪತ್ರವನ್ನು ಬರೆದ ಮೇಲೆ ಇಂತಿಂತಾದೇ ಒಂದು ರೀತಿನಲ್ಲಿ ಅದು ತನಿಖೆ ಆಗಬೇಕು ಅಂತೇಳಿ ಅಂದರೆ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಕೊಟ್ಟು ಈಗ SIT ಅನ್ನೋದೊಂದು ರಚನೆಯನ್ನು ಮಾಡಿದೆ. ಖಂಡಿತ ಸರ್. ಅಂದರೆ SIT ಬಿಟ್ಟದು ನಮಗೆ ಸಂತೋಷನೇ. ಏಕೆಂದರೆ ಒಂದಷ್ಟು ಅಲ್ಲಿ ಕೊಲೆಯಾದ ಮಕ್ಕಳಿಗೆ ನ್ಯಾಯ ಸಿಗಬೇಕು ಖಂಡಿತ. ಅದರ ಜೊತೆಗೆ ನನ್ನ ಮಗಳದ್ದು ಕೂಡ ತನಿಖೆ ಆಗಬೇಕು. ಯಾಕಂದರೆ ಈಗ ಪರಮೇಶ್ವರ ಹೇಳ್ತಾರೆ, ಸಿದ್ದರಾಮಯ್ಯರು ಹೇಳ್ತಾರೆ, ಸೌಜನ್ಯದ ಬಗ್ಗೆ ನಾವೇನು ಮಾತಾಡಲ್ಲ ಅಂತ ಅವರು ಮಾತು ನಿನ್ನೆ ಹೇಳಿದ್ದಾರೆ. ಅದಕ್ಕೆ ಏನಂದರೆ ನನ್ನ ಮಗಳ ತನಿಖೆಗಳು ಅದರ ಜೊತೆಗೆ ತನಿಖೆ ಆಗಬೇಕು. ನಾವು ಇಲ್ಲಿರುವಂಥ ಇದು ಮಗಳ ಅತ್ಯಾಚಾರ ಕ್ರಮಗಳಲ್ಲಿ ಯಾರೆಲ್ಲಿದ್ದಾರೆ ಅನ್ನುವಂಥ ಎಲ್ಲರೂ ಹೆಸರು ಕೊಟ್ಟಿದ್ದೇವೆ. ಆ ಹೆಸರನ್ನು ಯಾಕೆ ಇವರು ತನಿಖೆ ಮಾಡ್ತಿಲ್ಲ ಅಂತ ನಮಗೆ ಗೊತ್ತಿಲ್ಲ. ಅಂದರೆ ಇದು ತನಿಖೆ ಮಾಡಬೇಕಿದ್ರೆ ಇಲ್ಲಿ ಇರುವಂಥ ಪ್ರಭಾವಿ ವ್ಯಕ್ತಿಗಳು ಬಹಳ ದೊಡ್ಡವರು, ಅದೆಲ್ಲವನ್ನು ನಾಶ ಮಾಡ್ತಿದ್ದಾರೆ. ನಮ್ಮ ಮಗಳ ಯಾವುದೂ ಸಾಕ್ಷಿ ಕೂಡ ಎಲ್ಲವನ್ನೂ ನಾಶ ಮಾಡಿದ್ದಾರೆ. ಅಂದರೆ ಸಾಕ್ಷಿ ಜೀವಂತ ಇದ್ದವರನ್ನು ಕೂಡ 6 ಜನಗಳನ್ನು ಇವರು ಸಾಯಿಸಿದ್ದಾರೆ. ಅದಕ್ಕೆ ನಾವು ಹೇಳ್ತಿದ್ದೀವಿ ಏನಂದರೆ ಇವರು ಏನು ಬೇಕಿದ್ರೂ ದುಡ್ಡು ಕೊಟ್ಟು ಕೊಳ್ಕೊಳ್ತಾರೆ. ಯಾವ ರಾಜಕೀಯದವರನ್ನು ಕೂಡ ಇವರೇ ಕೈಯಲ್ಲಿ ಹಿಡ್ಕೊಂಡಿದ್ದಾರೆ. ಅದರಿಂದ ನೋಡಿ SIT ಕೂಡ ಯಾವ ರೀತಿ ಸರ್ಕಾರ ಇವತ್ತು ಕಲಿಸಿದೆಯೋ ನಮಗೆ ಗೊತ್ತಿಲ್ಲ. ಅಂದರೆ ಅವರು ಹೇಳಿದ ಜನ ಕಲಿಸಿದ್ದಾರ ಅಲ್ಲ, ಈಗ ಜನಗಳ ಒತ್ತಡಕ್ಕೆ ಮಣಿದ್ದು ಜನಗಳನ್ನು ಕಲಿಸ್ತಾರೆ ನಮಗೆ ಗೊತ್ತಿಲ್ಲ. ಯಾಕಂದರೆ ಇವಾಗ SIT ಬಿಟ್ಟಿದ್ದೇ ಜನಗಳ ಒತ್ತಡಕ್ಕೆ. ನಾವು ಅಷ್ಟು ವರ್ಷದಿಂದ ಕೇಳ್ತಿದ್ದೀವಿ, ಇಷ್ಟವರೆಗೆ ಬಿಟ್ಟಿಲ್ಲ. ಇವಾಗ ಜನಗಳ ನಿನ್ನೆ ಹೇಳಿದ್ದಲ್ಲ ಪರಮೇಶ್ವರನೇ, ಜನಗಳ ಒತ್ತಡಕ್ಕೋಸ್ಕರ ಕಲಿಸಿದ್ದೇನೆ ಆ ರೀತಿ ಹೇಳಿದ್ದಾರೆ. ಇನ್ನು ಯಾವ ರೀತಿ ತನಿಖೆ ಮಾಡಿ, ನಾನು ಒಂದೇ ಕೇಳೋದು, ಒಳ್ಳೆ ರೀತಿಯಲ್ಲಿ ಒಂದು ತನಿಖೆ ಮಾಡಿ ಅಲ್ಲಿ ಆದಂಥ ಮಕ್ಕಳಿಗೆ ನ್ಯಾಯ ಖಂಡಿತ ಸಿಗಬೇಕು. ಅದರ ಜೊತೆಗೆ ನನ್ನ ಮಗಳಿಗೆ ನ್ಯಾಯ ಸಿಗಬೇಕಂತ ನಾನು ಕೂಡ ಇಲ್ಲಿ ಕೇಳ್ತಾ ಇದ್ದೇನೆ. ಏಕೆಂದರೆ ಯಾವ ರೀತಿ ತನಿಖೆ ಮಾಡ್ತಾರೆ ನಮಗೆ ಗೊತ್ತಿಲ್ಲ, ಧೈರ್ಯ. ಯಾಕಂದರೆ ಇಷ್ಟವರೆಗೆ ಮಾಡಿದ ಅದೇ ಕೆಲಸ ತಪ್ಪು ಮಾಡ್ಕೊಂಡು ಬಂದಿದ್ದಾರೆ. ಇದರಲ್ಲೂ ನನಗೆ ಅಂದರೆ ನಂಬಿಕೆ ಇಲ್ಲ, ಯಾವ ರೀತಿ ಮಾಡ್ತಾರೆ ಇದರಲ್ಲಿ ನ್ಯಾಯ ಸಿಗುತ್ತಾ ಅನ್ನುವಂಥ ನನಗೆ ನಂಬಿಕೆ ಇಲ್ಲ. ಇದರಲ್ಲೂ ಕೂಡ ಡೌಟ್ ಇದೆ ನನಗೆ. ಅದು ನಿಮಗೆ ಖಂಡಿತ ಇವಾಗ ಒಂದು ಊತಕ್ಕಿರುವ ವ್ಯಕ್ತಿ ಕೂಡ ಬಂದಿದ್ದಾನೆ. ಅದೊಂದು 10-15 ದಿವಸ ಆಯಿತು ಅವನು ಬುರುಡೆ ತಂದುಕೊಟ್ಟು. ಅದನ್ನೇ ಇವರಿಗೆ ನಮ್ಮ ಮಗಳದಲ್ಲಿ ಸಾಕ್ಷಿ ಕೇಳ್ತಾ ಬಂದಿದ್ದರು. ನಮ್ಮ ಮಗಳಲ್ಲಿ ಸಾಕ್ಷಿ ಏನಿಲ್ಲ, ನಾಶ ಮಾಡಿದ್ದಾರೆ. ಇವತ್ತಾದರೂ ಒಂದು ಸಾಕ್ಷಿ ನಾನಿದ್ದೇನೆ ಅಂತ ಹೇಳ್ಕೊಂಡು ಅವನನ್ನು ಕೂಡ ತನಿಖೆ ಮಾಡಿಲ್ಲ. ಅವನು ತೆಗ್ಲಿಕ್ಕೆ ಕೂಡ ಇವರು ಪೊಲೀಸರು ಕೂಡ ಮುಂದೆ ಬರ್ತಿಲ್ಲ ಅಂದರೆ ಇದರಲ್ಲಿ ಯಾರ ಮೇಲೆ ಕೈವಾಡ ಎಲ್ಲ ಇದೆ ನೋಡಿ. ಇದು ಜನಗಳು ಯೋಚನೆ ಮಾಡಬೇಕು. ನಾವೊಂದಷ್ಟು ಅಂದರೆ ನಮ್ಮ ಮೇಲೇ ಕೇಸ್ ಆಗ್ತಾಯಿದ್ದಾರೆ, ಧರ್ಮಸ್ಥಳ ಹೆಸರು ಹಾಳು ಮಾಡ್ತಾಯಿದ್ದಾರೆ, ಮಂಜುನಾಥ ಸ್ವಾಮಿ ಹೆಸರು ಹಾಳು ಮಾಡ್ತಾಯಿದ್ದಾರೆ ಅಂತ. ಇಲ್ಲ, ನಾವು ಯಾವಾಗಲೂ ಹೇಳ್ತಾಯಿದ್ದೀವಿ, ಭಕ್ತಾದಿಗಳಿಗೂ ಹೇಳ್ತಾಯಿದ್ದೀವಿ, ಎಲ್ಲರೂ ಭಕ್ತಾದಿಗಳು ಬರಬೇಕು, ಧರ್ಮಸ್ಥಳಕ್ಕೆ ಬರಬೇಕು. ಅಣ್ಣಪ್ಪ ಮಂಜುನಾಥ ನಮ್ಮ ದೇವರು, ನಮ್ಮ ಹಿಂದೂಗಳ ದೇವರು, ಎಲ್ಲರೂ ಬರಬೇಕಂತ ನಾನು ಹೇಳ್ತಾ ಇದ್ದೀನಿ. ಅಂದರೆ ನಾವು ದೇವಸ್ಥಾನ ಬಗ್ಗೆ ಯಾವುದೂ ಕೂಡ ಇವತ್ತಿನವರೆಗೆ ಹೇಳ್ತಿಲ್ಲ. ಎಲ್ಲರೂ ಹೇಳ್ತಾಯಿದ್ದಾರೆ ಇದೆಲ್ಲ ಹೆಸರು ಹಾಳು ಮಾಡ್ತಾಯಿದ್ದಾರೆ. ಸೌಜನ್ಯ ಹೋರಾಟಗಾರರೆಲ್ಲ ಜನಗಳನ್ನ ಕರೆಸಿ ದೇವಸ್ಥಾನ ಉಡಿ ಮಾಡಲಿಕ್ಕೆ ಸಂಚು ಆಗ್ತಾಯಿದ್ದಾರೆ ಅಂತ ಹೇಳಿದ್ದಾರೆ. ಇಲ್ಲ, ನಮ್ಮದು ಇದ್ದದು ಅಲ್ಲಿ ಆಗಿರುವಂಥ ಅನ್ಯಾಯಕ್ಕೆ ಇಲ್ಲಿ ನಾವು ಒಂದು ಭದ್ರವಾದ ಒಂದು ನ್ಯಾಯವಾದ ಒಂದು ನ್ಯಾಯವನ್ನು ತಗೊಳ್ಬೇಕಂತ ಒಂದು ಸತ್ಯದ ಹೋರಾಟದಲ್ಲಿ ನಾವು ಹೋರಾಟ ಮಾಡ್ತಿದ್ದೀವಿ. ಇದರಲ್ಲಿ ಖಂಡಿತವಾಗಿ ನಮಗೆ ಕಾನೂನು ಪ್ರಕಾರ ನ್ಯಾಯ ಸಿಗುತ್ತಾ ಅದು ಗೊತ್ತಿಲ್ಲ. ಆದರೆ ಒಂದೊಂದು ದಿವಸ ನಾವು ನಂಬಿರುವಂಥ ಅಣ್ಣಪ್ಪ ಮಂಜುನಾಥ ಸ್ವಾಮಿ, ಹಾಗೆ ಇಲ್ಲಿ ನಾವು ಪರಿಸರ ದೈವಗಳನ್ನು ಕೂಡ ನಾವು ಮನೆಯಲ್ಲಿ ನಂಬಿರ್ತೇವೆ. ಆ ದೇವಗಳ ನಂಬಿಕೆಯಲ್ಲಿ ನಾವು ಇವತ್ತು ಜೀವನ ಸಾಗ್ತಿದ್ದೇವೆ. ನ್ಯಾಯ ಖಂಡಿತ ಸಿಗುತ್ತೆ, ಯಾವುದರಲ್ಲೊಂದು ನನಗೆ ನ್ಯಾಯ ಸಿಗುತ್ತೆ. ಏಕೆಂದರೆ ಇವತ್ತು ನಾನು
ಇವಾಗ ಅನ್ನ ಕಾನೂನಿನ ಮುಖಾಂತರ ಸಿಗದಲ್ಲೇ ಇದ್ರು ಕೂಡ ದೇವರ ಮುಖಾಂತರ ಖಂಡಿತ ನ್ಯಾಯ ಸರ್, ಸಿಗುತ್ತೆ ಖಂಡಿತ. ಅನ್ನೋದನ್ನ ಯಾಕೆಂದರೆ ನೀವು ನಂಬಿದ್ದೀರಾ? ನೋಡಿ, ನಾವು ಅಣ್ಣಪ್ಪ ಮಂಜುನಾಥ್ ಯಾವ ರೀತಿ ನಂಬಿದ್ದೇವೋ ಅದೇ ರೀತಿ ಜನಗಳನ್ನ ಇವತ್ತು ನಂಬಿದ್ದೇವೆ ನಾವು, ಹೋರಾಟಗಾರರು. ಇವತ್ತು ಎಷ್ಟೋ ಜನ ಬಂದು ನನಗೆ ಸಾಂತ್ವನ ಹೇಳ್ತಾ ಇದ್ದಾರೆ, ನೋಡಿಯಮ್ಮ ನಾವಿದ್ದೀವಿ, ನಾಳೆ ಒಂದು ನೀವು ಕರೆ ಕೊಡಿ, ನಾವು ಬರ್ತೀವಿ ಅಂತ. ನಮಗೆ ಇವಾಗ ಎಷ್ಟೋ ಜನ ಇವಾಗ ಬಂದು ಸಾಂತ್ವನ ಹೇಳ್ತಾ ಇದ್ದಾರೆ, ಸಮಾಧಾನ ಹೇಳ್ತಾ ಇದ್ದಾರೆ. ಆದ್ದರಿಂದ ನಾನು ಒಂದೇ ಹೇಳೋದು, ನಾನು ಇವತ್ತು ದೇವರನ್ನು ನಂಬಿದಾಗೆ ಜನಗಳನ್ನು ನಂಬಿದ್ದೇನೆ ಸರ್. ಖಂಡಿತ ನನಗೆ ನ್ಯಾಯ ಸಿಕ್ಕೇ ಸಿಗುತ್ತೆ. ಇವರು ಕಾಣ್ಬೇಕಾರೆ ಅಂದ್ರೆ ಇವಾಗ SIT ತನಿಖೆ ರಚನೆ ಆಗಿದೆಯಲ್ಲ, ಅದೀಗ ಜನಗಳ ಒತ್ತಾಯಕ್ಕೆ ಅಂತ ಹೇಳಿ ಎಲ್ಲಾ ರಾಜಕೀಯದವರು ಕೂಡ ಅದನ್ನ ಮಾತಾಡಿದ್ದಾರೆ. ಖಂಡಿತ. ಆದ್ರೆ ಇವಾಗ ಅದು ಜನಗಳಿಂದನೇ, ದೇವ್ರ ಮುಖಾಂತರನೇ ಜನಗಳನ್ನ ಬಿಟ್ಟು ಈಗ ರಚನೆ ಆಗಿರೋದು ಅಂತ ಅದನ್ನು ಕೂಡ ತಿಳಿಸ್ತಾ ಇದ್ದೀರಾ? ಖಂಡಿತ ಹೌದು ಸರ್. ನನಗೆ ಇದರಲ್ಲಿ ನಂಬಿಕೆ ಇಲ್ಲ. ಅಂದರೆ ಇದರ ಮುಂಚೆ ಕೂಡ CID ಬಂದದ್ದು ಇದೇ ರೀತಿ ಬಂದಿದ್ದೆ ನೋಡಿ. CBI ಬಿಟ್ಟಿದ್ದೇವೆ ನೋಡಿ, CID ಬಿಟ್ಟಿದ್ದೇವೆ, ತನಿಖೆ ಆಗಿದೆ. ಇದೇ ಸಿದ್ದರಾಮಯ್ಯವರು ಹೇಳಿದ್ದಾರೆ ನಮ್ಮ ಹತ್ರ, ನಾವು CBI ತನಿಖೆ ಮಾಡಿದ್ದೇವೆ, ಇನ್ನೇನು ಮಾಡಬೇಕಂತ ಅವಾಗ ಹೇಳಿದ್ದಾರೆ. ಅದಕ್ಕೆ ಇದರಲ್ಲೂ ನಂಬಿಕೆ ಇಲ್ಲ. ಅದಕ್ಕೆ ನಾನು ಹೇಳ್ತಿದ್ದೀನಿ, ಇನ್ನು ಅಂದರೆ SIT ಅಂದರೆ ಜನಗಳೇ ಆಗಬೇಕು. ಇವತ್ತು ಜನಗಳ ಹತ್ರ ನಾವು ಕೇಳ್ತಿದ್ದೀವಿ. ನಾನು ಹೇಳಿದ್ದಲ್ಲ, ದೇವರನ್ನು ನಂಬಿದಾಗೆ ಜನಗಳನ್ನು ಇವತ್ತು ನಾವು ಕೋಟ್ಯಾಂತರ ಜನಗಳನ್ನು ನಂಬಿದ್ದೀನಿ. ಇನ್ನು ಜನಗಳಿಂದಲೂ ನನಗೆ ನ್ಯಾಯ ಸಿಗುತ್ತೆ, ಅದೊಂದು ಭರವಸೆ ನಾನು ಇಟ್ಟಿದ್ದೀನಿ ಸರ್. ಓಕೆ ಅಮ್ಮ, ಮತ್ತೆ ಸೌಜನ್ಯರವರನ್ನು ನಿಮ್ಮ ನೆನಪು ಮಾಡಿಕೊಟ್ಟಿದ್ದಕ್ಕೆ ನಾವು ಕ್ಷಮೆಯನ್ನು ಯಾಚಿಸ್ತೀವಿ. ಸರಿ, ನಮ್ಮ ಆರಕ್ಷಕವಾಣಿ ನ್ಯೂಸ್ ಚಾನಲ್ ಅವರು ನಿಮ್ಮ ಜೊತೆಗೆ ಸದಾ ಕಾಲ ಇರ್ತೀವಿ. ಸರಿ, ನೀವು ಯಾವುದೇ ಕಾಲದಲ್ಲೂ ಕೂಡ ಯಾವುದೇ ತರಹದ ಸಪೋರ್ಟನ್ನು ಮಾಡಿದ್ರೂ ಕೂಡ ಅದನ್ನು ನಾವು ಸಪೋರ್ಟನ್ನು ಮಾಡಲಿಕ್ಕೆ ತಯಾರಾಗಿದ್ದೀವಿ ಮೇಡಮ್. ಥ್ಯಾಂಕ್ ಯು.